Hey guys, welcome back to my channel. So guys, ನಿಮಗೆ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿರೋದ್ರಿಂದ ಗೊತ್ತಾಗಿರುತ್ತೆ. This vlog is all about my college. Full first semದು ಎಲ್ಲ ಆಲ್ಮೋಸ್ಟ್ ಕ್ಲಿಪ್ಸ್ ಈ ವ್ಲಾಗ್ ಅಲ್ಲಿ ಹಾಕಿ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು, ಸ್ವಲ್ಪ ಬಿಸಿ ಇದ್ದೆ. ಈಗ ಎಕ್ಸಾಮ್ಸ್ ನಡೀತಾ ಇದೆ, ಅದಕ್ಕೆ ಟೈಮ್ ಸಿಕ್ತು, ಓದಕ್ಕೆಲ್ಲ ಟೈಮ್ ಕೊಟ್ಟಿದ್ರಲ್ಲ, ಆ ಟೈಮಲ್ಲಿ ಇವಾಗ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟ್ ಕ್ಲಿಪ್ ನೀವೇನ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಕಾಲೇಜಲ್ಲಿ ಒಂದು ಸ್ಮಾಲ್ ಇವೆಂಟ್ ಮಾಡಿದ್ರು. ಏನು ಅಂದ್ರೆ ಅವರು ಸೀಡು ಮತ್ತೆ ಎಲ್ಲ ಪಾಟು ಎಲ್ಲ ಕೊಟ್ಟಿರ್ತಿದ್ರು. ನಾವು ಆ ಸೀಡನ್ನ ಹಾಕ್ಬಿಟ್ಟು ನೀರು ಹಾಕಿ ಮನೇಲಿ ಬೆಳೆಸೋ ಥರ. ಮನೇಲಿ ಬೆಳೆಸೋದಕ್ಕಿಂತ ಜೊತೆಗೆ ಒಂದು ಶೀಟಲ್ಲಿ ನಮ್ಮ ಡ್ರೀಮ್ಸ್ ಎಲ್ಲ ಬರೆದು ಸೀಡ್ ಜೊತೆಗೆ ಪ್ಲ್ಯಾಂಟ್ ಮಣ್ಣೊಳಗೆ ಹಾಕಿ ನಮ್ಮ ಡ್ರೀಮ್ಸ್ ಕೂಡ ಬೆಳೆಯೋದನ್ನ ನೋಡೋ ಥರ ಒಂದು ಐಡಿಯಾ ಮಾಡಿ ಈವೆಂಟ್ ಆರ್ಗನೈಸ್ ಮಾಡಿದ್ರು. ಸೊ ಇಲ್ಲಿಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಎಲ್ಲ ಮಾಡಿದ್ವಿ. ಆ್ಯಂಡ್ ಗೈಸ್, ನನಗೆ ಈಗ ಸಿಕ್ಕಾಪಟ್ಟೆ ಕೋಲ್ಡು, ಕಾಫು, ಫೀವರು ಎಲ್ಲ ಇದೆ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ವೆದರ್. ಸೊ ನನ್ನ ವಾಯ್ಸ್ನ ಹಾಗೆ ಬೇರ್ ಮಾಡ್ಕೊಬಿಡಿ ಇದೊಂದು ವೀಡಿಯೋಗೆ. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇಲ್ಲ, ಬಟ್ ನೆವರ್ ಮೈಂಡ್. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಅಂದರೆ, ಇಲ್ಲೊಂದು ಗೇಮ್ ಆಡ್ತಾ ಇದ್ವಿ. ನಾವೆಷ್ಟು ಜೋರಾಗಿ ಕಿರ್ಚ್ತೀವೋ ಅಷ್ಟು ಬೇಗ ಲೆವೆಲ್ನ ಕ್ಲಿಯರ್ ಮಾಡೋ ಥರ ಒಂದು ಗೇಮು. ಸೊ ಅದನ್ನ ಆಡ್ತಾ ಇದ್ವಿ. ಇಟ್ ವಾಸ್ ಸೋ ಫನ್. Scream, bro. No. Scream. It's not coming. No. रुक जा, मेरी जान इसको डाल दूँ. ಇವ್ರುಗಳಿಗೆ ಬಂದಿರೋದು ನೋಡಿ ಪಾಪ. ಹಿ ಡೈಡ್ ಬ್ರೋ. Retry. ಅಯ್ಯೋ, ಸೊ ಗೈಸ್, ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಮ್ಮ ಕ್ಲಾಸಲ್ಲಿ ಒಂದು ಫನ್ ಆಕ್ಟಿವಿಟಿ ಮಾಡಿದ್ರು. ಸೊ ಅದ್ರದ್ದು ಇವಾಗ ಕೆಲವೊಂದು ಹಾಕಿರ್ತೀನಿ ನೋಡಿ.
ಸೊ ಗೈಸ್ ಕೆಲವೊಂದಷ್ಟು ಫನ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಟೀಚರ್ ನನಗೆ ಹಾಡಕ್ಕೆ ಹೇಳಿದ್ರು. ಎಲ್ರಿಗೂ ಗೊತ್ತಿತ್ತು ನಾನು ಸಿಂಗರ್ ಅಂತ. ಸೊ ಅದಕ್ಕೆ ಹಾಡಿಸಿದ್ರು. ಅದಾದಮೇಲೆ ನಾನು ಹಾಡಿದಾದ್ಮೇಲೆ ನಮ್ಮ ಫ್ರೆಂಡ್ಸ್ಗೂ ಅವರು ಎಲ್ಲ ಮಿನಿಮಮ್ ಎಲ್ಲ ಮ್ಯೂಸಿಕ್ ಎಲ್ಲ ಕಲ್ತಿದ್ರು. ಸೊ ಹೋಗಿ ಹಾಡಿ 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 ಅಂತ ಫೋರ್ಸ್ ಮಾಡಿ ಮ್ಯಾಮ್ಗೆ ಹಾಕ್ಕೊಟ್ಟು ಅವರು ಕೊನೆಗೆ ಹಾಡಿದ್ರು. Shots on it. ಸೊ ಗೈಸ್ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಹಾಗೆ ಫ್ಲ್ಯಾಶ್ ಮಾಬ್ ಅಂತ ಮಾಡಿದ್ರು. ನಾನು ಆ್ಯಕ್ಚುಲಿ ಈ ಡ್ಯಾನ್ಸ್ಗೆ ಪಾರ್ಟ್ ಆಗಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಯಾವುದೋ ರೆಕಾರ್ಡಿಂಗ್ ಅದೇ ದಿನ ಬಂತು ಅಂತ ಹೋಗೋದಕ್ಕಾಗಿರಲಿಲ್ಲ. ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಮ್ಮ ಕಾಲೇಜಲ್ಲಿ ಹಾಗೆ ನಾನು ಹಾಡ್ತಾ ಇದ್ದೆ. ಎಲ್ಲರೂ ಹಾಡು ಹಾಡು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಫೇವ್ರೆಟ್ ಸಾಂಗ್ಸ್ ಎಲ್ಲ ಹಾಗೆ ಆಡ್ತಿದ್ದೆ. ಇದ್ರದ್ದು ಕೆಲವೊಂದು ಕ್ಲಿಪ್ಸ್ ಹಾಕಿದ್ದೀನಿ. ಸೊ ಗೈಸ್ ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅವತ್ತೇನೆಂದರೆ ಅವತ್ತು ಹಲೋವಿನ್ ಆಗಿತ್ತು ಆ್ಯಂಡ್ ದೀಪಾವಳಿ ಹಿಂದಿನ ದಿನ ಆಗಿತ್ತು. ಸೊ ದೀಪಾವಳಿಗೋಸ್ಕರ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹಲೋವಿನ್ಗೋಸ್ಕರ ಬ್ಲ್ಯಾಕ್ ಔಟ್ಫಿಟ್ಟಲ್ಲಿ ಎಲ್ಲರೂ ಬಂದಿದ್ವಿ. ಎಲ್ಲರೂ ಟ್ವಿನ್ನಿಂಗ್ ಮಾಡ್ತಿದ್ವಿ. ಸೊ ಅದಕ್ಕೆ ಅವತ್ತೆಲ್ಲರೂ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಾಗುತ್ತೆ ಅಂತ ಮುಂದೆ ನೋಡಿ. I just tied my hair. You look pretty like this. See? You look pretty. I'm decking So cute. ನೀನು ಬೀಳ್ಬಿಟ್ಟಿ ಆಗಿದೆ.
It doesn't do anything. You can hold it. No, it's fine. So it's sleeping. It wants to sleep. Okay. Bro, 1 second, I'll touch it. Wow, it's so orange. It wants. ಕ್ಯಾಂಟೀನ್ ಇವಾಗ ತಾನೇ ಫ್ರೈಡ್ ರೈಸು ಪನ್ನೀರ್ ಮಂಚೂರಿ ಎಲ್ಲ ತಿಂದ್ವಿ ಮರ್ತೋಯ್ತು. Hello guys, welcome back to my channel. Hey guys, welcome back to my channel. Yeah guys. ಸೊ ಇವಾಗ ಡಿಸ್ಕಸ್ ಮಾಡಬೇಕು ಹೆಂಗೆ ಹೋಗೋದೇನು ಅಂತ. It is white, and if it gets torn, you will have to. No, it's fine. Sit. It's fine. You slide and drop. Anjali, all the best. Yeah. Okay, done. This is going to my vlog, by the way. ಸೊ ಗೈಸ್, ಈಗ ಪಿಕ್ಸ್ ಎಲ್ಲ ತೆಕ್ಕೊಂಡಿದ್ದಾಯಿತು. ವಿ ಆರ್ ಸಿಂಪ್ಲಿ ಸಿಟ್ಟಿಂಗ್ ಹಿಯರ್. ಏನು ಮಾಡೋದು ಅಂತ ಗೊತ್ತಿಲ್ಲ. ವಿ ಥಾಟ್ ಆಫ್ ಗೋಯಿಂಗ್ ಟು ಅ ಮೂವಿ, ಬಟ್ ಆ ಮೂವಿ 20 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬರೀ 20 ಮಿನಿಟ್ಸ್ ಮೂವಿ ನೋಡ್ಕೊಂಡು ತಿರ್ಗಾ ಮನೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. 20 ಮಿನಿಟ್ಸ್ ಮೂವಿಗೆ 45 ಮಿನಿಟ್ಸ್ ಟ್ರಾವೆಲಿಂಗ್. ನೈಸ್. ಸೊ ಗೈಸ್, ಈಗ ಫೈನಲಿ 20 ನಿಮಿಷ ಮೂವಿ ನೋಡೋಕ್ಕೆ ಹೋಗೋಣ ಅಂತಲೇ ಡಿಸೈಡ್ ಮಾಡಿ ಇವಾಗ ಹೊರಟಿದ್ವಿ. ವೇರ್ ಇನ್ ಮೆಟ್ರೋ ಸ್ಟೇಷನ್ ರೈಟ್ ನಾವು. ವಿಜಯನಗರ ಸ್ಟೇಷನಿಂದ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ವಾಕ್ ಹೋಗಬೇಕು. ಆಟೋನ ಅಂತ ಗೊತ್ತಿಲ್ಲ. ಮಳೆ ಬಂದರೆ ಆಟೋ, ನಾನೇ ವಾಕಲ್ಲೇ ಹೋಗೋಣ ಅಂತ. ಇನ್ನೂ ಸಿಕ್ಕಾಬಳೆ ಟೈಮ್ ಪಾಸ್ ಮಾಡಬೇಕು ಅಂತ ಇವರೆಲ್ಲ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ರು. ಇರಿ, ಮೆಟ್ರೋ ಇಸ್ ಇನ್ 6 ಮಿನಿಟ್ಸ್. ಆಫ್ಟರ್ ಮೆಟ್ರೋ ಇಲ್ಲಿಂದ 10 ಮಿನಿಟ್ಸ್ ಫಸ್ಟ್. ಮುಂದಿನ ನಿಲ್ದಾಣ ಅಗ್ರಹಾರ ದಾಸರಹಳ್ಳಿ. Next stop is Agrahara Dasarahalli. ನಾನಷ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ. ದಿಸ್ ಇಸ್ ಲೈಕ್ ನ್ಯೂ ಫಾರ್ ಮಿ. They put this in all buses. Only electric. Oh. Nice. Guys, we are here in the theaters 1 hour before. ಏನು ಮಾಡೋದು 1 hour ಅನ್ನೋದು ಗೊತ್ತಾಗ್ತಿಲ್ಲ. ಗೈಸ್, ಫುಲ್ ಥಿಯೇಟರ್ ಖಾಲಿ. ಎಲ್ಲಿ ಬೇಕೋ ಅಲ್ಲಿ ಕೂತ್ಕೋತಾ ಇದೀವಿ. ಗೈಸ್, ವಿ ಬುಕ್ ದ ಹೋಲ್ ಥಿಯೇಟರ್ ಫಾರ್ ಅಸ್. Oh my god. Guys, we booked the whole theater. Guys, the movie is about to start. Light off ಮಾಡಿದ್ದಾರೆ. ಅವಾಗಲಿಂದ ನಕ್ಕು ಸಾಕೋಯ್ತು. ಸುಮ್ಮನೆ ನಗ್ತಾ ಇದ್ದೀವಿ. ವಿ ಆರ್ ಹ್ಯಾವಿಂಗ್ ಆನ್ ಆಕ್ಸಿಜನ್ ಟುಡೇ. 2023 it is. I'm giving you the translations. Up to 2023. Yeah. ಅಮ್ಮ ಪ್ರತಿ ವರ್ಷ Food Street. Seriously? The same bus. Yeah, sure. Guys, the movie was awesome. Not the movie. It was 20 minutes. Yeah, short film was awesome. Let's go that side. It was so good, guys. Ending was unexpected. Yeah, ಇವಾಗ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. We are searching for the places where to go ಅಂತ. Yeah, let's see. There's chats. I was going back home. Bye guys. How was it today? We realized how dumb we are. Yes, true. Yeah, let's go. Bro, ಇಷ್ಟು ಕತ್ಲೆ ಇದೆ ಇಲ್ಲಿಂದ. ಸೊ ಗೈಸ್, ಈ ಕ್ಲಿಪ್ಪಲ್ಲಿ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ಆ ಸೆಲೆಬ್ರೇಷನ್ ಅದಾದ್ಮೇಲೆ ನಾವ್ ಎಲ್ಲಿಗೆ ಹೋದ್ವಿ ಅನ್ನೋದೆಲ್ಲ ಆ ಕ್ಲಿಪ್ಪೆಲ್ಲ ಹಾಕಿರ್ತೀನಿ. Guys, 3, 2, 1. Turn it on. is ಕನ್ನಡ ರಾಜ್ಯೋತ್ಸವ. Hey. 3, 2, 1. ಸ್ಯಾರಿ ಇವೆಲ್ಲ ಯಾರು ಸರಿ ಇಲ್ಲ. ಸೀರೆ ಉಟ್ಕೊಂಡ್ ಬಂದಿಲ್ಲ ಇವರು, ನಾವೆಲ್ಲ ಹೇಳಿದ್ರು. Yeah, it is. ಆದ್ರೂ ಬಟ್ ಸ್ಟಿಲ್ ಕನ್ನಡ ರಾಜ್ಯೋತ್ಸವ ಸ್ಯಾರಿ ಉಡ್ಬೇಕು. Come in front.
pretty girl taking pictures. Hello friends, I am Anjali. This is Sinchana. There are many people over there. And we no, it's there. And we are continue. We are going for a movie. Yay! We are going for Divinity Mall. Yay! Yes. After eating food. Yay! We'll have food there. Reaction please. Yeah. ಸೊ ಗೈಸ್ ಇವಾಗ ಇದೆಲ್ಲ ನೋಡಿರ್ತೀರಲ್ಲ ರಾಜ್ಯಸಭೆ ಹೇಗಾಯಿತು ಅಂತ ಅಲ್ಲಿಂದ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಡಿವಿನಿಟಿ ಮಾಲ್ಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅಮರನ್ ಮೂವಿ ರಿಲೀಸ್ ಆಗಿದ್ದಿಲ್ಲ ಅದು ನೋಡೋಣ ಅಂತ ಅಂದ್ಕೊಂಡು ಗೈಸ್ ವಿ ಆರ್ ಹಿಯರ್ ಇನ್ ಸಬ್ವೆ ಡಿವಿನಿಟಿ ಮಾಲ್. ಪನ್ನೀರ್ ಅಲ್ಲ ತಂದೂರಿ ಪನ್ನೀರ್ ತೊಗೊಳ್ತಾ ಇದ್ವಿ. ಏನು ಇಷ್ಟು ಬ್ರೈಟ್ನೆಸ್. Today we have come to watch the movie. Advertisement is going on. People over here. These idiots put me in the side. This is my translator. My side chick. They're far. Yay. Guys. Guys. ನಾನು ಆ್ಯಕ್ಚುಲಿ ಫಸ್ಟ್ ಪಾರ್ಟು ಆನ್ ದ ವರ್ಜ್ ಆಫ್ ಕ್ರೈಮ್ ಇದೆ, ಆಲ್ಮೋಸ್ಟ್ ಅಳ್ತಿದ್ದೆ. ಅದೇ ಸೆಕೆಂಡ್ ಪಾರ್ಟ್ ನನಗೆ ಅಳು ಬರಲಿಲ್ಲ. ಇನ್ನೂ ಇಟ್ ವಾಸ್ ಅ ಸ್ಯಾಡ್ ಎಂಡಿಂಗ್ ಅಂತ ಅಷ್ಟೇನು ಅಳು ಬರಲಿಲ್ಲ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಿಕ್ಕಿ ಅಳ್ತಾಯಿದ್ರು, ಎಲ್ಲರೂ ಅಳ್ತಾಯಿದ್ರು ಆಲ್ಮೋಸ್ಟ್. ಸಿಕ್ಕಾಪಟ್ಟೆ ಮೂವೀಸ್ ಮಾಡಿದ್ವಲ್ಲ ಗೈಸ್. ಆ್ಯಂಡ್ ದ ಲಾಸ್ಟ್ ಕ್ಲಿಪ್ ಫಾರ್ ದಿಸ್ ವ್ಲಾಗ್. ಸೊ ನಮ್ಮ ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಕ್ಲಬ್ ಇದೆ, ಅದರೊಳಗೆ ಆಡಿಷನ್ಸ್ ಮಾಡ್ತಿದ್ರು ಅವ್ರ ಕ್ಲಬ್ ಮೆಂಬರ್ಸ್ನ ಜಾಯಿನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದ್ರದ್ದು ಫಸ್ಟ್ ರೌಂಡಲ್ಲಿ ನಾನು ಕ್ಲಿಯರ್ ಮಾಡಿದ್ದೆ, ಸೆಲೆಕ್ಟ್ ಆಗಿದ್ದೆ. ಆ್ಯಂಡ್ ಇಲ್ಲಿ ಸೆಕೆಂಡ್ ರೌಂಡ್ ಆಡಿಷನ್ಸ್ ನಡೀತಿತ್ತು, ವಿಚ್ ಐ ಗಾಟ್ ಸೆಲೆಕ್ಟೆಡ್ ದೇರ್ ಆಲ್ಸೋ. ಯೈ. ಸೊ ಅದ್ರದ್ದು ಇವಾಗ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಕಿದ್ದೀನಿ. That's it for today guys. Hope you like this video. Nimge ee video ishta agidre do not forget to like, comment, share and subscribe to my channel. Lots of love. Take care until the next video. Bye bye.